ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮಧು. ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಬಟ್ಟಲು ಇಡ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಟ್ಟಲು ಇಡ್ಲಿ ಮಾಡಲು ಬೇಕಾದಂತಹ ಸಾಮಗ್ರಿಗಳು: ಇಲ್ಲಿ 1 ಕಪ್ನಷ್ಟು ನಾನು ಕುಚ್ಚಲಕ್ಕಿ ತಗೊಂಡಿದ್ದೀನಿ. ಇದು ಇಡ್ಲಿ ಅಕ್ಕಿ ಅಂತಾನೆ ಹೇಳ್ತಾರೆ. ಈ ಒಂದು ಕುಚ್ಚಲಕ್ಕಿ ಹಾಕೋದ್ರಿಂದ ಇಡ್ಲಿ ತುಂಬಾ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಇದನ್ನ 1 ಕಪ್ನಷ್ಟು ತಗೊಂಡಿದ್ದೀನಿ. 1 ಕಪ್ನಷ್ಟು ದೋಸೆ ಅಕ್ಕಿ ಅಂದರೆ ದಪ್ಪವಾಗಿರುವಂತಹ ಅಕ್ಕಿಯನ್ನು ತಗೊಂಡಿದ್ದೀನಿ. ಮತ್ತು 1 ಕಪ್ನಷ್ಟು ಉದ್ದಿನಬೇಳೆ, 1 ಕಪ್ನಷ್ಟು ನಾನಿಲ್ಲಿ ಅನ್ನನ ತಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಮೆಂತ್ಯಕಾಳು. ಈ ಅನ್ನದ ಬದಲಾಗಿ ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿ ಕೂಡ ಬಳಸ್ಬೋದು. ನಾನಿಲ್ಲಿ ಅನ್ನ ಸ್ವಲ್ಪ ಬಿಸಿಯಾಗಿರೋದ್ರಿಂದ ಸ್ವಲ್ಪ ಇದನ್ನ ಆರ ಹಾಕಿ ಸ್ವಲ್ಪ ತಣ್ಣಗೆ ಮಾಡಿಟ್ಕೊಂಡಿದ್ದೀನಿ ಅನ್ನವನ್ನು. ಅನ್ನ ಹಾಕೋದ್ರಿಂದ ಇಡ್ಲಿ ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಇದು ಅನ್ನ ಇಷ್ಟ ಇಲ್ಲದೆ ಇರೋರು ಕೂಡ ಅವಲಕ್ಕಿಯನ್ನು ಕೂಡ ಹಾಕೋಬಹುದು. ಈಗ ಇಲ್ಲಿ ಇವು ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಸಪ್ರೇಟಾಗಿ ನೆನೆ ಇಟ್ಕೊಳ್ಬೇಕಾಗತ್ತೆ. ಈ 2 ಅಕ್ಕಿನೂ ಒಂದರಲ್ಲೇ ನಾನು ನೆನೆ ಇಡ್ತಾ ಇದ್ದೀನಿ. ಮತ್ತು 2 ಸಾರಿ ತೊಳೆದ್ಬಿಟ್ಟು ಚೆನ್ನಾಗಿ ನೀರಿನಲ್ಲಿ ತೊಳೆದ್ಬಿಟ್ಟು ಮೆಂತ್ಯಕಾಳು ಮತ್ತು ಈ ಕುಚ್ಚಲಕ್ಕಿ ಮತ್ತು ದೋಸೆ ಅಕ್ಕಿಯನ್ನು ಕೂಡ ಒಂದರಲ್ಲೇ ನೆನೆ ಹಾಕ್ತೀನಿ. ಉದ್ದಿನಬೇಳೆಯನ್ನು ಸಪ್ರೇಟಾಗಿ ನೆನೆ ಹಾಕ್ತಾ ಇದ್ದೀನಿ. 2 ಸಾರಿ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. ಈಗ ನೋಡಿ, ನಾನು ಉದ್ದಿನಬೇಳೆನ ಒಂದು ಪಾತ್ರೆಯಲ್ಲಿ ನೆನೆ ಇಟ್ಕೊಂಡಿದ್ದೀನಿ. ಮೆಂತ್ಯಕಾಳು ಮತ್ತು ಕುಚ್ಚಲಕ್ಕಿ ದೋಸೆ ಅಕ್ಕಿನ ಒಂದರಲ್ಲಿ ನೆನೆ ಇಟ್ಕೊಂಡಿದ್ದೀನಿ. 2 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ನೀರು ಹಾಕಿಟ್ಕೊಂಡಿದ್ದೀನಿ. ಇದು ಏನಿಲ್ಲ ಅಂದರೆ ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕಾಗತ್ತೆ. ಈಗ ನಾನು ಇವನ್ನ 6 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ ಮತ್ತು ಉದ್ದಿನಬೇಳೆ ಚೆನ್ನಾಗಿ ನೆನೆಸ್ಕೊಂಡಿದೆ. ಈಗ ಒಂದು ದೊಡ್ಡ ಜಾರನ್ನ ತಗೊಂಡ್ಬಿಟ್ಟು ನಾನು ಇದನ್ನ ಮೊದಲಿಗೆ ಉದ್ದಿನಬೇಳೆಯನ್ನು ರುಬ್ಕೊಳ್ತಾ ಇದ್ದೀನಿ. ಈಗ ಮೊದಲಿಗೆ ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಅಷ್ಟೇ ಸಪ್ರೇಟಾಗಿ ನಾವು ರುಬ್ಕೊಳ್ಬೇಕಾಗತ್ತೆ. ಒಟ್ಟಿಗೆ ಅನ್ನ ಮತ್ತು ಉದ್ದಿನಬೇಳೆನ ಒಟ್ಟಿಗೆ ಹಾಕೊಂಡ್ಬಿಟ್ರೆ ಇಡ್ಲಿ ಸ್ವಲ್ಪ ಗಟ್ಟಿಯಾಗಿ ಬಂದ್ಬಿಡುತ್ತೆ. ಸೊ ಹೀಗಾಗಿ ಸಪ್ರೇಟಾಗಿ ಎಲ್ಲವನ್ನು ಪ್ರತ್ಯೇಕವಾಗಿ ನಾವು ರುಬ್ಕೊಳ್ಳೋಣ. ಈಗ ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ನಾನು ಉದ್ದಿನಬೇಳೆನ ಕಂಪ್ಲೀಟಾಗಿ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇದು ಒಂದು ನಮ್ಮ ದೊಡ್ಡ ಜಾರಿನ ಒಂದು ಅರ್ಧದಷ್ಟು ನೆನೆಸಿಟ್ಕೊಂಡಿರೋ ಉದ್ದಿನಬೇಳೆ ಬಂದರೆ ಸಾಕು. ಇನ್ನೂ ಜಾಸ್ತಿ ಆದರೆ ಉದ್ದಿನಬೇಳೆ ನುಣ್ಣಗೆ ಆಗಲ್ಲ. ಹೀಗಾಗಿ ನಾನು ಒಂದು ಜಾರಿನ ಒಂದು ಅರ್ಧದಷ್ಟು ಉದ್ದಿನಬೇಳೆ ಇದೆ. ಈಗ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ಒಂದು 1/4 ಕಪ್ನಷ್ಟು ಮಾತ್ರ ನೀರು ಹಾಕ್ಕೊಳ್ಳೋಣ. ಜಾಸ್ತಿ ಬೇಡ ಇದಕ್ಕೆ. ನೋಡಿ, ನಾನು ಒಂದು 1/4 ಕಪ್ನಷ್ಟು ಮಾತ್ರ ನೀರನ್ನು ಹಾಕ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈಗ ಒಂದು 1/4 ಕಪ್ನಷ್ಟು ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಆಗಿದೆ. ಇದು ಈಗ ಒಂದು ಪಾತ್ರೆಗೆ ತಗೊಂಬಿಡೋಣ. ಇಡ್ಲಿಗೆ ಸ್ವಲ್ಪ ನೈಸಾಗಿ ಪೇಸ್ಟ್ ಥರ ಮಾಡಬೇಕಾಗತ್ತೆ. ಇದನ್ನ ಉದ್ದಿನಬೇಳೆನ ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ. ಇವಾಗ ಒಂದು ಸ್ವಲ್ಪ ದೊಡ್ಡ ಅಗಲವಾಗಿರುವಂಥ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಇದು ಉಬ್ಬು ಬಂದರೆ ಹೊರಗಡೆ ಎಲ್ಲ ಚೆಲ್ಬಿಡುತ್ತೆ. ಸೊ ಹಿಂಗಾಗಿ ಸ್ವಲ್ಪ ದೊಡ್ಡ ಪಾತ್ರೆನ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ನೆಕ್ಸ್ಟು ಅಕ್ಕಿಯನ್ನು ರುಬ್ಕೊಳ್ಳೋಣ. ಅಕ್ಕಿ ಸ್ವಲ್ಪ ಜಾಸ್ತಿ ನುಣ್ಣಗೆ ಏನು ಬೇಡ, ಸ್ವಲ್ಪ ತರಿಯಾಗಿ ರವೆ ಥರ ಇದ್ರೂ ಕೂಡ ಆಗತ್ತೆ. ಈಗ ನಾನು ಇದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು 2 ಬ್ಯಾಚ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿಯನ್ನು. ಈಗ 2 ಸಾರಿ ಮಾಡ್ಕೊಳ್ತೀನಿ. ಒಂದು ಜಾರಿನ ಒಂದು ಅರ್ಧ ಭಾಗದಷ್ಟು ಮಾತ್ರ ಅಕ್ಕಿಯನ್ನು ಹಾಕ್ಕೊಳ್ಳೋಣ. ಈಗ ಇನ್ನು ಅರ್ಧದಷ್ಟು ನೆಕ್ಸ್ಟ್ ಇನ್ನೊಮ್ಮೆ ರುಬ್ಕೊಳ್ಳೋಣ. ಇದಕ್ಕೂ ಅಷ್ಟೇ ಒಂದು 1/4 ಕಪ್ನಷ್ಟು ಮಾತ್ರ ನೀರು ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಡ, ಇಡ್ಲಿಗೆ ಜಾಸ್ತಿ ನೀರು ಹಿಡಿಯಲ್ಲ. ಸ್ವಲ್ಪ ಗಟ್ಟಿಯಾಗಿದ್ದರೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಒಂದು 1/4 ಕಪ್ನಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ರವೆ ಥರ ಇದೆ. ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಇನ್ನೊಂದು ಬ್ಯಾಚಿಗೆ ನಾನು ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ 1/4 ಕಪ್ನಷ್ಟು ಮಾತ್ರ ನೀರು ಹಾಕ್ಕೊಳ್ಳೋಣ. ಜಾಸ್ತಿ ಬೇಡ ನೀರು. ಇವಾಗ ಇದನ್ನ ರುಬ್ತಾ ಇದ್ದೀನಿ. ಈಗ ಇದು ಕೂಡ ಆಗಿದೆ. ಈಗ ಅನ್ನವನ್ನು ಸಪ್ರೇಟಾಗಿ ರುಬ್ಕೊಳ್ಳೋಣ. 1 ಕಪ್ನಷ್ಟು ತೊಗೊಂಡಿದ್ದೀನಿ ನಾನು ಅನ್ನವನ್ನು. ಇದಕ್ಕೂ ಅಷ್ಟೇ ಒಂದು 1/4 ಕಪ್ನಷ್ಟು ಮಾತ್ರ ನೀರು ಹಾಕೋಣ. 1/4 ಅಥವಾ ಸ್ವಲ್ಪ ಇದು ಗಟ್ಟಿ ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೋದು. ಈಗಿದೆ ಅನ್ನವನ್ನು ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಅನ್ನಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿದ್ದೀನಿ. ಇದು ಸ್ವಲ್ಪ ಹೆಚ್ಚಿಗೆ ನೀರು ಹಿಡಿಯುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಪಾತ್ರೆಗೆ ಹಾಕ್ಬಿಟ್ಟು
ಹಾಕ್ಬಿಟ್ಟು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷದವರೆಗೂ ಹಿಂಗೆ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಈ ರೀತಿ ಮಾಡೋದ್ರಿಂದ ಇಡ್ಲಿ ಸ್ವಲ್ಪ ಸಾಫ್ಟಾಗಿ ಹಗುರವಾಗಿ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಂದು 5 ನಿಮಿಷದವರೆಗೂ ನಾವು ಹಿಂಗೆ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಈಗ ಸಾಕು, ಒಂದು 5 ನಿಮಿಷದವರೆಗೂ ಮಾಡ್ಕೊಂಡಿದ್ದೀನಿ. ಸೌಟ್ನಿಂದ ಮಾಡೋದ್ರ ಬದಲಾಗಿ ಕೈಯಿಂದ ಮಾಡಿದರೆ ಚೆನ್ನಾಗಿ ಬರುತ್ತೆ ಇಡ್ಲಿ. ಈಗ ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 8 ಗಂಟೆಗಳ ಕಾಲ ಇದನ್ನ ಉದುಗು ಬರೋದಕ್ಕೆ ಬಿಡೋಣ. ನಾನು ಸುಮಾರು 8ರಿಂದ 10 ಗಂಟೆಗಳ ಕಾಲ ಅಂದರೆ ಓವರ್ ನೈಟ್ ಹಿಟ್ಟು ನೆನೆಯೋದಕ್ಕೆ ಬಿಟ್ಟಿದ್ದೆ. ಈಗ ನೋಡೋಣ ಹೇಗಾಗಿದೆ ಅಂತ. ನೋಡಿ, ಚೆನ್ನಾಗಿ ಹಿಟ್ಟು ಉಬ್ಕೊಂಡಿದೆ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅಡುಗೆ ಸೋಡಾನ ಹಾಕ್ಕೊಳ್ಳೋಣ. 1 ಟೀ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಡುಗೆ ಸೋಡಾ ಬೇಕಿದ್ದಲ್ಲಿ ಹಾಕ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ಹುದುಗ್ ಬಂದಿರುತ್ತೆ. ಸ್ವಲ್ಪ ಹಾಕಿದರೆ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತ ಹಾಕಿದ್ದೀನಿ. ಸ್ವಲ್ಪ ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆನೇ ಹಾಕಿದ್ದೀನಿ. ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಒಂದು ಕಡೆ ಇಟ್ಕೊಂಡ್ಬಿಡೋಣ. ಈಗ ಬಟ್ಲಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕಾಗತ್ತೆ. ಈಗ ನಾನು ಇಲ್ಲಿ ಇಡ್ಲಿ ಬಟ್ಲುಗಳನ್ನು ತೊಗೊಂಡಿದ್ದೀನಿ. ನೋಡಿ, ಈ ಸೈಜ್ನಲ್ಲಿದೆ ನಂದು. ಈ ಥರ ನೀವು ಮನೆಯಲ್ಲಿ ಅಥವಾ ಯಾವುದಾದ್ರೂ ಮಸಾಲೆ ಡಬ್ಬೆಗಳಿರುವಂತಹ ಒಂದು ಬಟ್ಲುಗಳನ್ನು ಕೂಡ ಬಳಸ್ಕೋಬೋದು. ಇದಕ್ಕೆ ಮೊದಲಿಗೆ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಸವರಬೇಕಾಗತ್ತೆ. ಬಟ್ಲಿಗೆ ಒಂದೊಂದು ಹನಿಯಷ್ಟು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹಚ್ಕೊಳ್ಳೋಣ ಎಣ್ಣೆನ. ಎಣ್ಣೆ ಹಾಕ್ತಾ ಇದ್ರೆ ಸ್ವಲ್ಪ ಇಡ್ಲಿ ತೆಗೆಯೋದು ಕಷ್ಟ ಆಗುತ್ತೆ. ಈಗ ಎಲ್ಲ ಬಟ್ಲಿಗೂ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸವರಿಟ್ಕೊಂಡಿದ್ದೀನಿ. ಈಗ ಇಡ್ಲಿ ಹಿಟ್ಟನ್ನು ಈ ಬಟ್ಲಿಗೆ ಹಾಕ್ಕೊಳ್ಳೋಣ. ಒಂದೊಂದು ಸೌಟ್ನಂತೆ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಫುಲ್ 1 ಕಪ್ನಷ್ಟು ಹಾಕಬಾರ್ದು, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದೊಂದು ಸೌಟ್ನಷ್ಟು ಹಾಕ್ತಾ ಇದ್ದೀನಿ ಕರೆಕ್ಟಾಗಿ. ಒಂದೇ ಅಳತೆಯಲ್ಲೇ ಕರೆಕ್ಟಾಗಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಬಟ್ಲಿಗಳಿಗೂ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು ಅಗಲವಾದಂಥ ಪಾತ್ರೆಗೂ ಕೂಡ ನಾನು ಈಗ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಈ ಬಟ್ಲುಗಳನ್ನೆಲ್ಲ ನಾನು ಒಂದು ಅಗಲವಾದ ಆಗಿರೋಂಥ ಒಂದು ಪಾತ್ರೆಯಲ್ಲಿ ಇವನ್ನ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಪಾತ್ರೆಯಲ್ಲಿ ನಾನು ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದು ಕಂಪ್ಲೀಟಾಗಿ ನೀರು ಕುದಿಯೋತಿರಬೇಕಾದ್ರೆ ಈ ಕೆಳಗಡೆ ಒಂದು ಪ್ಲೇಟ್ ಅಥವಾ ರಿಂಗನ್ನು ಏನಾದರೂ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಈ ಇಡ್ಲಿ ಬಾಕ್ಸ್ನ ಇಡಬೇಕಾಗತ್ತೆ. ಈ ಅಗಲವಾದ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ನೀರು ಕೂಡ ಕುದೀತಾ ಇದೆ. ಇಲ್ಲಿ ಒಂದು ಸ್ಟೀಲ್ ರಿಂಗನ್ನು ತಗೊಂಡಿದ್ದೀನಿ. ಆ ಸ್ಟೀಲ್ ರಿಂಗನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಸ್ಟೀಲ್ ರಿಂಗ್ ಮೇಲೆ ಬರೋ ಥರ ಈ ಇಡ್ಲಿ ಬಾಕ್ಸ್ನ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಒಂದು ಪ್ಲೇಟನ್ನು ದೊಡ್ಡದಾಗಿರುವಂಥ ಒಂದು ಪ್ಲೇಟ್ ಆಗಲಿ ಅಥವಾ ಬೇರೆ ಏನಾದರೂ ಇದಕ್ಕೆ ಒಂದು ಕವರ್ ಮಾಡಬೇಕಾಗತ್ತೆ. ಉಗಿ ಆಚೆ ಈಚೆ ಹೊರಗೆ ಹೋಗ್ತಾ ಇರೋ ಥರ ಏನಾದರೂ ಒಂದು ಲಿಡ್ನ ಮುಚ್ಕೊಳ್ಬೇಕಾಗತ್ತೆ. ಈಗ ಒಂದು ಕವರ್ ಮಾಡಿದ್ದೀನಿ ಫುಲ್ಲು. ಈಗ ಇದನ್ನ ಒಂದು 15 ನಿಮಿಷದವರೆಗೂ ಇದು ಇಡ್ಲಿ ಬೇಯೋದಕ್ಕೆ ಬಿಡಬೇಕಾಗತ್ತೆ. 15 ನಿಮಿಷ ಆಗಿದೆ. ಇವಾಗ ನೋಡೋಣ ಬೆಂದಿದೆ ಅಂತ. ನೋಡಿ, ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಇದು ಸ್ವಲ್ಪ ಆರಿದ ಮೇಲೆ ಇದು ಬಟ್ಲಿಂದ ತಾನೇ ಬಿಟ್ಕೊಳ್ಳುತ್ತೆ. ಈಗಲೇ ಬಿಸಿ ಇದ್ದಾಗಲೇ ತೆಗಿಯೋಕೆ ಹೋದರೆ ಬರಲ್ಲ. ಈಗ ಸ್ವಲ್ಪ ಆರಲಿ, ಇದು ತೆಗೆದುಬಿಡ್ತೀನಿ. ಇವಾಗ ನೋಡಿ, ಈ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಆರಲಿ. ಬಿಸಿ ಇದ್ದಾಗಲೇ ತೆಗಿಯೋಕೆ ಹೋದರೆ
ಇದು ಚೆನ್ನಾಗಿ ಬರಲ್ಲ. ಕಂಪ್ಲೀಟಾಗಿ ಆರಿದ ಮೇಲೆ ಒಂದು 5ರಿಂದ 6 ನಿಮಿಷದವರೆಗೂ ಆರಿದ ಮೇಲೆ ಚೆನ್ನಾಗಿ ಬರುತ್ತೆ ತೆಗಿಯೋಕ್ಕೆ. ಈಗ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಒಂದು ಚಾಕುವಿನ ಸಹಾಯದಿಂದ ಇದನ್ನೇ ಒಂದು ಸ್ವಲ್ಪ ಹಿಂಗೆ ಬಿಡಿಸ್ಕೊಳ್ಳೋಣ. ಎಲ್ಲನೂ ಹೀಗೆ ಬಿಡಿಸ್ಕೊಂಡ್ಬಿಟ್ಟು ನೋಡಿ ಹೇಗೆ ಬರುತ್ತೆ ಅಂತ. ಇವಾಗ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಟ್ರೆ ಸ್ವಲ್ಪ ಚಾಕುವಿನಿಂದ ಬಿಡಿಸ್ಬಿಟ್ಟು ಈ ರೀತಿ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಎಲ್ಲ ನಾನೆಲ್ಲನೂ ಒಂದು ಪ್ಲೇಟ್ಗೆ ಬಿಡಿಸಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಸ್ಪಾಂಜಿ ಆಗಿದೆ. ಈ ಕುಚ್ಚಲಕ್ಕಿ ಹಾಕಿರೋದ್ರಿಂದ ತುಂಬ ಸ್ಪಾಂಜಿಯಾಗಿ ಬರುತ್ತೆ. ನೋಡಿ ಹೇಗಾಗಿದೆ ಅಂತ, ಎಷ್ಟು ಸ್ಪಾಂಜಿನೆಸ್ ಬರುತ್ತೆ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಾನಿಲ್ಲಿ ಸಾಂಬಾರ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಕೂಡ ಲಿಂಕ್ ಕೂಡ ಹಾಕಿರ್ತೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ಬಟ್ಲು ಇಡ್ಲಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾವು ಇದರಲ್ಲಿ ಕುಚ್ಚಲಕ್ಕಿ ಬಳಸಿರೋದ್ರಿಂದ ತುಂಬ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ ಇಡ್ಲಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.